ಆದರೆ ನಾನು ಬೆಂಗಳೂರಿಗೆ ಬರೋಕ್ಕಾಗಲ್ಲ. ನೀನು ಒಪ್ಪದೇ ಇದ್ರೆ ನನ್ನ ಮಗಳು ಇಲ್ಲೇ ಇರ್ತಾಳೆ. ಅವಳನ್ನ ಬಿಟ್ಟು ನಾವಿರೋಕ್ಕಾಗಲ್ಲ. ನಾನು ಹೇಳ್ತಾ ಇರೋದನ್ನು ಒಪ್ಕೊಳ್ದೆ ಇರೋದಕ್ಕೆ ಒಂದು ಸರಿಯಾದ ಕಾರಣ ಕೊಡು ಗಾಯತ್ರಿ. ಆಮೇಲೆ ನಾನು ಒಂದು ಮಾತಾಡದೆ ಇಲ್ಲಿಂದ ಹೊರಟ್ಬಿಡ್ತೀನಿ. ಸುಕ್ಕಿಗಳು ಸ್ನೇಹ ಎಂಬ ಹಕ್ಕಿಯ ರೆಕ್ಕೆಗಳು ಗೆಳತಿಯಾಗಿ ಬಾಳಲು ಧರೆಗೆ ಬಂದ ದೇವತೆ ಸಿರಿತನ ಮೀರೋ ಗೆಳೆತನವೊಂದು ನಲ್ಮೆ ನಿಧಿಯಾಗಿ ಬಂತು. ಮನಸ್ಸಿನ ನೋವು ಮರೆಸುವ ಹೋವು ತಾಯಿ ನೆರಳಾಗಿ ಬಂತು. ಗೆಳತಿ ಗಾಯತ್ರಿ, ಗೆಳತಿ ಗಾಯತ್ರಿ. ಚೆನ್ನಾಗಿ ಹೋಗ್ತಲ್ಲ. ಹೌದೌದು, ಇಷ್ಟು ದೊಡ್ಡ ಮನೆ, ದೊಡ್ಡ ಅಡಿಗೆ ಮನೆ, ದೊಡ್ಡ ಸ್ಟವ್ ಇಷ್ಟೆಲ್ಲ ಇರ್ಬೇಕಾದ್ರೆ ಹಾಲು ಚೆನ್ನಾಗೇ ಹೋಗ್ಬೇಕಲ್ವಾ? ಮತ್ತೆ ಹಾಲಂತೂ ಸಕ್ಕದಾಗಿ ಹೋಗ್ತಿದೆ. ಸೂಜಿ, ನೋಡ್ತಾ ಇರೋ ನಿನ್ ಲೈಫ್ ಎಷ್ಟು ಚೆನ್ನಾಗಿ ಬದಲಾಗತ್ತೆ ಅಂತ. ನಿನಗೆ ಇನ್ಮೇಲೆ ಎಲ್ಲ ಒಳ್ಳೇದೇ ಆಗತ್ತೆ. ಇದ್ರಲ್ಲಿ ಹೆಚ್ಚುಗಾರಿಕೆ ಏನಿದೆ? ಹಾಲನ್ನ ಚೆನ್ನಾಗಿ ಕಾಯಿಸಿದ್ರೆ ಚೆನ್ನಾಗೇ ಉಕ್ಕುತ್ತೆ. ಈಗೇನು ನೀನ್ ಅನ್ಕೊಂಡ್ ಹಾಗೆ ಎಲ್ಲ ಆಯ್ತು ತಾನೆ? ಹಠ ಮಾಡಿ ನಮ್ಮೆಲ್ರೂ ಇಲ್ಲಿವರೆಗೂ ಕರ್ಕೊಂಡು ಬಂದಾಯ್ತು. ಬಿಡು, ಸುಮ್ನೆ ಓವರ್ ಹೈಪ್ ಮಾಡ್ಬೇಡ. ಸರಿ ಸರಿ, ಹೊಸ ಮನೆ ಬಂದಿದ್ ಖುಷಿಗೆ ಏನಾದ್ರೂ ಅರ್ಜೆಂಟ್ ಆಗಿ ಒಂದ್ ಸ್ವೀಟ್ ಮಾಡ್ಬೇಕು. ನಾಯ್ನಾ, ರವೆ ಮತ್ತೆ ತುಪ್ಪ ತಂದಿದ್ವಲ್ಲ, ಅದೆಲ್ಲಿ? ಹಾಕ, ಇಲ್ಲೇ ಇದೆ, ಕೊಟ್ಟೆ. ನಾಯ್ನಾ ಹೇಳ್ತಿದ್ವು ಸೂಜಿ ತುಂಬಾ ಚೆನ್ನಾಗಿ ಕೇಸರಿ ಬಾತ್ ಮಾಡ್ತಾಳೆ ಅಂತ. ನಾನಂತೂ ಕಾಯ್ತಿದ್ದೀನಿ. ಸೂಜಿ, ಕೇಸರಿ ಬಾತ್ ನಂಗೆ 2 ಪ್ಲೇಟ್ ಎಕ್ಸ್ಟ್ರಾ ಬೇಕು, ಆಯ್ತಾ? ಸರಿ ಸರಿ, ಎಲ್ಲ ಹಾಗೆ ಇರಲಿ. ಇವತ್ತೇ ಎಲ್ಲ ಫೈನಲ್ ಆಗ್ಬಿಡು. ನಾನು ಈಗಲೇ ಆಫೀಸಿಗೆ ಹೊರಡ್ತಾ ಇದ್ದೀನಿ. ಲ್ಯಾಪ್ಟಾಪ್ ಇರಿ, ಯಾಕಿಷ್ಟು ಟೆನ್ಷನ್ ಆಗ್ತಿದ್ದೀರಾ? ಏನಾಯ್ತು? ಇವತ್ತು ಬಹಳ ಇಂಪಾರ್ಟೆಂಟ್ ದಿನ ವೈದೇಹಿ. ನಮ್ಮ ಕಂಪನಿಗೆ ಒಂದು ದೊಡ್ಡ ಡೀಲ್ಗೆ ಪ್ರಯತ್ನ ಪಡ್ತಾ ಇದ್ವಿ, ನೆನಪಿದ್ಯಾ? ಆ ಪ್ರೋಸೆಸ್ ಈಗ ನಡೀತಾ ಇದೆ. ಅದು 4 ವರ್ಷದಿಂದ ನಮ್ಮ ಕೈ ತಪ್ಪು ಹೋಗ್ತಾ ಇತ್ತು. ಈ ವರ್ಷ ಅದಕ್ಕೋಸ್ಕರ ತುಂಬಾ ಫೈಟ್ ಮಾಡಬೇಕು. ಈ ಪ್ರಾಜೆಕ್ಟ್ ನಮ್ಮ ಕಂಪನಿ ರೆಪ್ಯುಟೇಷನ್ಗೆ ತುಂಬಾ ಮುಖ್ಯ. ಇದೇನಾದ್ರು ಸಿಕ್ಕಿದ್ರೆ ತುಂಬಾ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಸೊ ತುಂಬಾ ಕೆಲಸ ಇದೆ ರೀ. ಏ ಅರ್ಜುನ್, ನಿಮ್ಮಪ್ಪ ಎಷ್ಟು ವರ್ಷದಿಂದ ಕಂಪನಿ ನಡೆಸ್ತಾ ಇದ್ದಾರೆ, ಎಷ್ಟು ಪ್ರಾಜೆಕ್ಟ್ಗಳು ಬಂದಿವೆ ಹೋಗಿವೆ. ಆದ್ರೆ ಯಾಕೋ ಯಾವತ್ತೂ ನಾನು ಅವ್ರನ್ನ ಇಷ್ಟು ಟೆನ್ಷನ್ ಮಾಡ್ಕೊಂಡಿರೋ ನೋಡೇ ಇರ್ಲಿಲ್ಲ. ಅಲ್ಲ ಕಣೋ, ನೀನು ಸ್ವಲ್ಪ ಅವ್ರ ಕೆಲ್ಸದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಆರಾಮಾಗತ್ತಲ್ವಾ? ವಾಟ್? ಕಂಪ್ನಿ ಕೆಲ್ಸನಾ? ನಾನ್ ಹೆಲ್ಪ್ ಮಾಡ್ಬೇಕಾ? ತಮಾಷೆ ಗಮಾಷೆ ಮಾಡ್ತಿದ್ಯಾ? ನಾನೇನ್ ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅಮ್ಮ, ನಿಮ್ಗೆ ಎಷ್ಟ್ ಸಲ ಹೇಳಿ, ಈ ಕಂಪ್ನಿ ಗಿಮ್ನಿ ಕೆಲ್ಸ ಎಲ್ಲ ನನ್ಗೆ ಗೊತ್ತಾಗೋದು ಇಲ್ಲ, ನನ್ಗೆ ಇಂಟ್ರೆಸ್ಟು ಇಲ್ಲ. ಇನ್ ಯಾವಾಗ ತಿಳ್ಕೊಳ್ತೀಯಾ? ನಿಮ್ಮಪ್ಪ ಎಷ್ಟ್ ದಿವಸ ಅಂತ ರೋಡಲ್ಲಿ ಹೋಗೋರ್ನ ನಂಬ್ಕೊಂಡು ಕಂಪನಿ ನಡೆಸ್ಬೇಕು? ಅಲ್ಲ ಕಣೋ, ಈ ಮನೆ ಮಕ್ಳಂತ ನೀವಿಬ್ರು ಇರೋದಾದ್ರೂ ಏನಕ್ಕೆ? ಅಯ್ಯೋ ದೇವ್ರೆ, ಇವ್ನು ಯಾವಾಗ ಸರಿ ಹೋಗ್ತಾನೋ ಏನೋ.